ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು 550ರಿಂದ 600 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗಿದೆ. ಉತ್ತಮ ಬೆಳೆ ಬಂದಿದ್ದರೂ ಅದಕ್ಕೆ ಸೂಕ್ತ ಬೆಲೆ ಮಾತ್ರ ಸಿಗುತ್ತಿಲ್ಲ. ನವೆಂಬರ್ನಲ್ಲಿ ಒಂದು ಮೂಟೆ ಬಿತ್ತನೆ ಆಲೂಗಡ್ಡೆಗೆ 2500ರಿಂದ 3000 ಕೊಟ್ಟು ಖರೀದಿಸಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಒಂದು ಮೂಟೆ ಆಲೂಗಡ್ಡೆಯನ್ನ ಕೇವಲ 400ರಿಂದ 500ಕ್ಕೆ ಮಾರುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಈ ಬಾರಿ ದೊಡ್ಡ ಮಟ್ಟದ ಹೊಡೆತಕ್ಕೆ ಆಲೂಗಡ್ಡೆ ಬೆಳೆ ರೈತರು ಸಿಲುಕಿದ್ದಾರೆ. ಸಾವಿರಾರು ಎಕರೆಯಲ್ಲಿ ಆಲೂಗಡ್ಡೆ ಬೆಳೆ ಬೆಳೆದಿದ್ದಾರೆ. ಒಂದು ದಿನ ಗಂಡಸಿನ ಕೂಲಿ 600, ಹೆಂಗಸರಿಗೆ 400 ರು ಕೊಡಬೇಕಾದ ಪರಿಸ್ಥಿತಿ ಇದೆ. ಒಂದು ಎಕರೆಗೆ ಆಲೂಗಡ್ಡೆ ಬೆಳೆ ಬೆಳೆಯಲು 5 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರ ಬೆಲೆ 6ರಿಂದ 7 ಸಾವಿರ ರೂಪಾಯಿ. 6 ಲೋಡ್ಗೆ 35,000 ಗೊಬ್ಬರಕ್ಕೆ ಖರ್ಚಾಗುತ್ತದೆ. ಇದರ ಜೊತೆಗೆ ಉಳುಮೆ, ಔಷಧಿ ಸೇರಿದಂತೆ ಇತರೆ ಖರ್ಚು ಸೇರಿ ಒಟ್ಟಾರೆ ಎಕರೆಗೆ ಸುಮಾರು 1.30 ಲಕ್ಷ ಬಂಡವಾಳ ಬೇಕಾಗುತ್ತದೆ. ಒಂದು ಮೂಟೆ ಆಲೂಗಡ್ಡೆ 800ರಿಂದ 900ಕ್ಕೆ ಮಾರಾಟವಾದರೆ ಮಾತ್ರ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತದೆ. ಇಲ್ಲವಾದರೆ ಹಾಕಿದ ಬಂಡವಾಳವೂ ಬರದೆ ನಾವು ಸಾಲಗಾರರಾಗಬೇಕಾಗುತ್ತದೆ. ಜುಲೈ ತಿಂಗಳವರೆಗೂ ಕಾಯಬೇಕಾಗುತ್ತದೆ ಎಂದು ರೈತ ಹಳಿ ಗುಡಿಪಂಡೆ HP ಲಕ್ಷ್ಮೀನಾರಾಯಣ ಆತಂಕ ವ್ಯಕ್ತಪಡಿಸಿದರು. 6ರಿಂದ 7 ಸಾವಿರ ರೂಪಾಯಿ ಕೊಟ್ಟಿಗೆ ಗೊಬ್ಬರ ಒಂದು ಲೋಡ್, ಟ್ರ್ಯಾಕ್ಟರ್ ಲೋಡ್ 5ರಿಂದ 6 ಲೋಡ್ ಹಾಕ್ತಾರೆ. ಮಿನಿಮಮ್ 6 ಲೋಡ್ ಹಾಕ್ಕೊಂಡ್ರು ಕೂಡ ಒಂದು 35,000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಬೀಳುತ್ತೆ. ಉಳುಮೆ ಸೇರಿ ಫರ್ಟಿಲೈಸರು ಎಲ್ಲ ಸೇರಿ ಒಂದು ಎಕರೆಗೆ ಕನಿಷ್ಠ ಅಂದರೂ ಇವತ್ತು 1.25 ಲಕ್ಷ ಮೇಲೆ ಬಂಡವಾಳ ಬೀಳಿದೆ. 1.25ರಿಂದ 1.5 ಲಕ್ಷ ಬೆಳೆ ತೆಗೀಲಿಕ್ಕೆ 1.5 ಲಕ್ಷ ಮೇಲೆ ಇವತ್ತು ಖರ್ಚಾಗ್ತದೆ. 5 ಎಕರೆ ಭೂಮಿಯ ಪೈಕಿ 3 ಎಕರೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿದ್ದೇನೆ. ಇದುವರೆಗೂ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಬಂಡವಾಳ ಹೂಡಿದ್ದೇನೆ. ಈಗ ಆಲೂಗಡ್ಡೆ ಅಗೆಯುವುದಕ್ಕೆ ಎಕರೆಗೆ 25,000 ಕೂಲಿ ಕೊಡಬೇಕು. ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲು ನಾವೇ ಚೀಲ ತಂದು ಗಡ್ಡೆ ತುಂಬಿಸಿಕೊಟ್ರೆ 400 ರೂಪಾಯಿಗೆ ಖರೀದಿ ಮಾಡಿಕೊಂಡು ಹೋಗುತ್ತಾರೆ. ಒಂದು ಚೀಲಕ್ಕೆ ಹೆಚ್ಚುವರಿ 100 ಖರ್ಚಾಗುತ್ತದೆ ಎಂದರು. ಬಿತ್ತನೆ ಬೀಜಗಳ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು, ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪೂರೈಕೆ ಮಾಡಬೇಕು. ಸಂಬಂಧಿಸಿದ ರಾಸಾಯನಿಕ ಗೊಬ್ಬರ ಪರಿಕರಗಳನ್ನು ರೈತರಿಗೆ ಒದಗಿಸಬೇಕು. ಆದರೆ ಈಗಿನ ಸರ್ಕಾರಗಳು ಬಿತ್ತನೆ ಬೀಜಗಳ ಮೇಲೆ ನಿಯಂತ್ರಣ ಇಲ್ಲವಾಗಿವೆ. ಕೃಷಿ ಹಾಗೂ ತೋಟಗಾರಿಕೆ ಅಧಿಕಾರಿಗಳ ಕೈಯಲ್ಲಿ ಏನೂ ಇರುವುದಿಲ್ಲ. ಇದರಲ್ಲಿ ದಲ್ಲಾಳಿಗಳು ಲೂಟಿ ಹೊಡೆಯುತ್ತಾರೆ. ದಲ್ಲಾಳಿಗಳು ಕೋಟ್ಯಾಧಿಪತಿಗಳಾಗುತ್ತಾರೆ. ಆದರೆ ರೈತ ಮಾತ್ರ ಬಡವನಾಗಿಯೇ ಇರುತ್ತಾನೆ. ತರಕಾರಿ ಬೆಳೆಯುವ ರೈತ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾನೆ. ರೈತರು ಹಂತ ಹಂತವಾಗಿ ಭೂಮಿಯಿಂದ ದೂರ ಸರಿಯುತ್ತಿದ್ದಾನೆ. ಅನ್ನದಾತ ಕೃಷಿಯನ್ನ ತೊರೆಯುತ್ತಿದ್ದಾನೆ. ಇದು ದೇಶಕ್ಕೆ ದೊಡ್ಡ ಗಂಡಾಂತರವಾಗುತ್ತದೆ. ಇನ್ನಾದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ರೈತರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕೆಂದು ಚಿಂತನೆ ಮಾಡಿ ರೈತರಿಗೆ ಬೆನ್ನೆಲುಬಾಗಿ ಬೆಂಬಲವಾಗಿ ನಿಲ್ಲಬೇಕು. ನಿಲ್ಲದಿದ್ದರೆ ರೈತರು ಕೃಷಿಕರಾಗಿ ನಿಲ್ಲುವುದಿಲ್ಲ, ರೈತರು ಉಳಿಸುವುದಿಲ್ಲ. ಕೊನೆಯ ದಾರಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಈಗಾಗಲೇ ಅನೇಕ ರೈತರು ಆ ದಾರಿಯನ್ನ ಹಿಡಿದಿದ್ದಾರೆ. ಇದು ಮುಂದಿನ ಜನಾಂಗಕ್ಕೆ ಶಾಪವಾಗಿ ಪರಿಣಮಿಸುತ್ತದೆ. ಇದನ್ನು ತಡೆಗಟ್ಟಬೇಕು. ಹಾಗೆಯೇ ಆಲೂಗಡ್ಡೆ ಬೆಲೆಗೆ ಬೆಂಬಲ ಬೆಲೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಆ ರೀತಿಯಂತ ಒಂದು ಪರಿಸ್ಥಿತಿ ಇವತ್ತು ಆಲೂಗಡ್ಡೆ ಬೆಳೆಗೆ ಬಂದಿದೆ. ಕೇಳಿ ಎಲ್ಲ ತರಕಾರಿಗಳು ಬೆಳೆಯುವಂಥ ರೈತ ಇವತ್ತು ಹಂತವಾಗಿ ಭೂಮಿಯಿಂದ ದೂರ ಹೋಗ್ತಾ ಇದ್ದಾನೆ. ಅನ್ನದಾತನು ಕೃಷಿಯನ್ನು ತೊರಿತಾ ಇದ್ದಾನೆ. ಇದು ದೇಶಕ್ಕಂತೂ ದೊಡ್ಡ ಗಂಡಾಂತರ. ಇದು ಸರ್ಕಾರಗಳು ತುಂಬ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ರೈತನಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಬೆಂಬಲವಾಗಿ ಸರ್ಕಾರಗಳು ರೈತನಿಗೆ ಬೆಂಬಲವಾಗಿ ನಿಂತ್ಕೊಳ್ದೇ ಇದ್ದರೆ ಇವತ್ತು ರೈತ ಕೃಷಿಕನಾಗಿ ಉಳಿಯೋದಿಲ್ಲ, ಅನ್ನದಾತನಾಗಿ ಉಳಿಯೋದಿಲ್ಲ. ಅವನಿಗಿರೋದು ಒಂದೇ ದಾರಿ, ಆತ್ಮಹತ್ಯೆ ದಾರಿಗಳು. ಈಗಾಗಲೇ ಸಿದ್ದರಾಮಯ್ಯನವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ರೈತರ ಪರಿಸ್ಥಿತಿಯನ್ನು ನೋಡಿಕೊಂಡು ಬೆಲೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರ ಹತ್ರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆಲೂಗಡ್ಡೆಗೆ ಮುಂದಿನ ದಿನಗಳಲ್ಲಿ ಬೆಲೆ ಬರಬಹುದು ಎಂಬ ಲೆಕ್ಕಾಚಾರವಿಟ್ಕೊಂಡು ಅನೇಕ ರೈತರು ತಮ್ಮ ತೋಟದಲ್ಲೇ ನೆರಳಿನಡಿ ಆಲೂಗಡ್ಡೆ ರಾಶಿ ಮಾಡಿ ಕೆಡದಂತೆ ರಾಸಾಯನಿಕ ಸಿಂಪಡಿಸಿದರೂ ಬಿಸಿಲಿನ ತಾಪಕ್ಕೆ ರಾಶಿಯಲ್ಲಿ ಆಲೂಗಡ್ಡೆ ಕೊಳೆಯುತ್ತಿದೆ. ವ್ಯಾಪಾರಸ್ಥರು ಕೇಳಿದ ಬೆಲೆಗೆ ಮಾರಾಟ ಮಾಡಲಾಗದ ಸ್ಥಿತಿ ಎದುರಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ.